ಸ್ಪೆಷಲ್ ಅಡುಗೆ ಏನಪ್ಪ ಅಂತಂದರೆ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತೇಳಿ. ಬೇಸಿಗೆಯಲ್ಲಿ ರಾಗಿ ಅನ್ನೋದು ತುಂಬ ತಂಪಾಗುತ್ತೆ. ಅದರಲ್ಲೂ ನಾನು ಮನೆಯಲ್ಲೇ ಮಾಡಿರುವಂತಹ ಮೊಸರನ್ನು ಬಳಸಿ ರಾಗಿ ಅಂಬಲಿ ಮಾಡ್ತಾ ಇದ್ದೀನಿ. ತುಂಬ ದೇಹಕ್ಕೆ ತಂಪು, ಒಳ್ಳೆಯದು, ಆರೋಗ್ಯಕ್ಕೂ ಕೂಡ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬೇಗ ಬೇಗ ಮಾಡ್ಕೊಳ್ಳೋಣ ರಾಗಿ ಅಂಬಲಿನ. ಪ್ರೋಬಯೋಟಿಕ್ ರಾಗಿ ಅಂಬಲಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ನಾನು ಮೊದಲಿಗೆ. ನೋಡಿ, ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಇಷ್ಟು ರಾಗಿ ಹಿಟ್ಟು ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ. ಏನಕ್ಕಂದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ನಾವು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಇದನ್ನ ರಾತ್ರಿ ಮಾಡಿ ಬೆಳಿಗ್ಗೆ ಮೊಸರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನ ಚೂರು ಗಂಟಿಲ್ಲದೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ನೋಡಿ ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಿಮ್ಮ ರುಚಿಗೆ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಗಂಜಿಗೆ. ಹೀಗೆ ಕಲಿಸ್ಕೊಳ್ತಾನೇ ಇರೋಣ. ನೋಡಿ, ಆಗ್ತಾ ಇದೆ ಗಂಜಿ. ಇದು ಚೆನ್ನಾಗಿ ಕುದಿಬೇಕು. ರಾಗಿ ಗಂಜಿ ಆಗಿದೆ. ಇದು ಸ್ವಲ್ಪ ಆರಲಿ, ಅಂದರೆ ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಮೊಸರು ಇದೆಯಲ್ವ, ಮನೆಯಲ್ಲೇ ಮಾಡಿರೋ ಮೊಸರಿದು. ಮೊಸರನ್ನು ನಾವು ಈಗ ನೀಟಾಗಿ ಕಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮೊಸರು. ಮನೆಯಲ್ಲೇ ಮಾಡಿರುವಂತಹ ಮೊಸರಲ್ಲಿ ಪ್ರೋಬಯೋಟಿಕ್ ಅನ್ನೋ ಅಂಶ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಏನಿಲ್ಲ, ಸಿಂಪಲ್ ಮನೆಯಲ್ಲೇ ಮೊಸರು ಮಾಡೋದು. ಹಾಲು ಕಾಸಿ ಎಪ್ಪಾಕಿದರೆ ಸಾಕು, ಮೊಸರು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ನೀಟಾಗಿ ಸ್ವಲ್ಪನೂ ಗಂಟಿಲ್ದಂಗೆ, ಅಂದರೆ ನೀಟಾಗಿ ಕಡ್ಕೊಳ್ತೀನಿ ಮೊಸರನ್ನು. ಈ ರೀತಿ ಕಡ್ಕೊಂಡ್ರೆ ಅಂಬ್ಲಿಯಲ್ಲಿ ಹಾಕೊಂಡೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಗಂಜಿಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತೀವಿ. ಹಾಗಾಗಿ ರುಚಿಗೆ ನೋಡಿ ಹಾಕ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ ಮೊಸರಿಗೆ. ತೆಳ್ಳಗೆ ಮಾಡ್ಕೊಳ್ಳೋಣ ಮೊಸರನ್ನು. ಮಜ್ಜಿಗೆ ಮಾಡ್ಕೊಳ್ಳೋಣ. ಆದಷ್ಟು ತೆಳ್ಳಗಿರಲಿ ಮೊಸರು. ತಿಳಿಯಾಗಿ ಎಷ್ಟು ಚೆನ್ನಾಗಿದೆ ಮಜ್ಜಿಗೆ. ಇದನ್ನು ಗಂಜಿಯಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರೆ ಸೂಪರಾಗಿರುತ್ತೆ. ಬನ್ನಿ, ರಾಗಿ ಗಂಜಿ ಆರಿದೆ. ಈಗ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಹಾ, ಹೀಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು, ಬೇಕಿದ್ದರೆ ಜೊತೆಗೆ ಹಸಿಮೆಣ್ಸಿಕಾಯನ್ನು ಹಾಕ್ಕೋಬೋದು. ನಾನು ಈರುಳ್ಳಿ ಅಷ್ಟೇ ಹಾಕ್ಕೊಳ್ತೀನಿ. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಆಹಾ, ಸೂಪರಾಗಿರುತ್ತೆ. ರೆಡಿಯಾಗಿದೆ ಪ್ರೋಬಯೋಟಿಕ್ ರಾಗಿ ಅಂಬಲಿ. ಕುಡಿಯೋಣ ಬನ್ನಿ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತೇಳಿ. ಈ ವಾತಾವರಣಕ್ಕೆ ತುಂಬ ಒಳ್ಳೆಯದು, ತಂಪಾಗಿ. ಅಂದರೆ ಇದನ್ನ ನೈಟ್ ಮಾಡಿ ಬೆಳಿಗ್ಗೆ ಮೊಸರು ಹಾಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗಲೇ ಮಾಡಬೇಕು, ಅಂದರೆ ಕುಡಿಬೇಕು ಅನಿಸ್ತಾ ಇತ್ತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಈಗ ಟೇಸ್ಟ್ ಮಾಡೋಣ ಬನ್ನಿ. ಮೊಸರು ಹುಳಿಯಾಗಿ, ಜೊತೆಗೆ ಈರುಳ್ಳಿ ಹಾಕಿದ್ದೀವಿ. ಅದರ ಟೇಸ್ಟ್ ಸೂಪರ್. ಅದು ಬಾಯಲ್ಲಿ ಹೇಳೋದಕ್ಕಾಗಲ್ಲ. ಒಂದ್ಸಲ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ ನಾವು ಈ ರೀತಿ ಒಂದೊಂದ್ಸಲ ಮಾಡ್ಕೊಂಡು ಕುಡಿಬೇಕು.
ಸೂಪರ್. ಮತ್ತೆ ನೆಕ್ಸ್ಟ್ ವಾರ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.